ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಪ್ರತಿಭಟನೆ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡದಿದ್ದನು ವಾಲ್ಮೀಕಿ ಸಮಾಜನ ತುಳಿಯುವಂಥ ಕೆಲಸ, ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ನೋಡಿದ್ರೆ ಕೆ.ಎನ್. ರಾಜನವರು ಸರ್ಕಾರದ ವಿಚಾರ ಆ ಸರ್ಕಾರದ ವಿಚಾರ ಹೇಳೋದಕ್ಕೋಸ್ಕರನೇ ಇವತ್ತು ವಜಾ ಕೆಲಸ ಮಾಡ್ತಾರೆ. ಅದೇ ಬೇರೆ ಸರ್ಕಾರಗಳು ವಜಾ ಮಾಡ್ತಿದ್ರು. ಹಿಂದೆ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ಕೂಡ ಲಾಟನ ಪಡೆಯುವಂಥ ಕೆಲಸ ಮಾಡಿದ್ರು. ಆದರೆ ಅದು ಆಂಧ್ರ ಮತ್ತು ತೆಲಂಗಾಣ ಚುನಾವಣೆಗೂ ಇವತ್ತು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಕುಮ್ಮಕ್ಕಿನಿಂದ ಆಗಿರ್ತಕ್ಕಂಥದ್ದು ಅದು ಹಗರಣದ ದುವಾರಿಗಳು ಯಾರಂದ್ರೆ ಅವರಿಬ್ಬರು. ಅದೇ ರೀತಿ RCB ಕಾಳ್ತುಳಿತದಿಂದ ದಕ್ಷ ಪ್ರಾಮಾಣಿಕ ಅಧಿಕಾರಿ ನಮ್ಮ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿ ಇವಾಗ ಅವ್ರನ್ನ ಜೈಲಿಗೆ ಹಾಕೋ ಜವಾಬ್ದಾರಿ ಅಲ್ಲ, ಅಲ್ಲಿ ಕಾಯುವಂಥ ಪರಿಸ್ಥಿತಿ, ಹೊರಗಡೆ ಜೈಲು ಕಾಯುವಂಥ ಪರಿಸ್ಥಿತಿ, ಒಂದು ಬಂದಿಖಾನೆ ಒಂದು ಎಲೆಕ ಅಧಿಕಾರ ನೇಮಕ ಮಾಡಿದ್ದಾರೆ. ನಿನ್ನೆ ಕೊಪ್ಪಳದಲ್ಲಿ ಗವಿ ಸಿದ್ದಪ್ಪನ ಮೊನ್ನೆ ಮರ್ಡರ್ ಆಯಿತು, ಅದು ಕೂಡ ವಾಲ್ಮೀಕಿ ಸಮಾಜದ ಹುಡುಗ. ಈ ರೀತಿ ಹೇಳಿಕೊಂತ ಹೋದರೆ ವಾಲ್ಮೀಕಿ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತದೆ. ಅದ್ರ ಜೊತೆಗೆ CP TSP ಹಣವನ್ನು ಇವತ್ತು ರಾಜ್ಯ ಸರ್ಕಾರ ನುಂಗಿ ಗ್ಯಾರಂಟಿಗಳಿಗೆ ಕೊಟ್ಟು ಇವತ್ತು ದಲಿತರನ್ನು ತುಳುವಂಥ ಕೆಲಸ ಮಾಡ್ತೇವೆ. ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ಇವತ್ತು ಅಧಿಕಾರಿಗಳೆಲ್ಲ ಬರೀ ಟ್ರಾನ್ಸ್ಫರ್ಗಳು ಮತ್ತು ಈ ಒಂದು ದಂಧೆಯಲ್ಲಿ ತೊಡಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಹಾಳಾಗೋಗಿ ಓಸಿ ಮತ್ತೆ ಜಡ್ಡುಗಳನ್ನ ಸಿಗುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾನು ವಾಲ್ಮೀಕಿ ಸಮಾಜದ 15 ಜನ ಶಾಸಕರಿದ್ದಾರೆ. ನಿಮ್ಗೇನಾದರೂ ಸ್ವಲ್ಪ ಮಾನ ಮಾಡಿದ್ರೆ ಈ ಕೂಡಲೇ ರಾಜಣ್ಣಗೆ ಮತ್ತು ನಾಗೇಂದ್ರಿಗೆ ಮತ್ತು ನಮ್ಮ ಸಮಾಜದ ಪ್ರಾಮಾಣಿಕ ಅಧಿಕಾರಿ ದಯಾನಂದರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಪ್ರತಿಭಟಿಸಿ ನೀವು ರಾಜೀನಾಮೆಯನ್ನು ಕೊಡಬೇಕಂತಂದರೆ ನಾವು ಒತ್ತಾಯ ಮಾಡ್ತೀವಿ. ಸಿದ್ದರಾಮಯ್ಯವರ ಜೊತೆಗೆ ನೀವೆಲ್ಲ ಮಾತಾಡಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿ, ನೀವು 15 ಜನ ಶಾಸಕರು ಒಗ್ಗಟ್ಟಾಗಿ ಸಮಾಜದ ಒಂದು ಹೆಸರಿಕೆ ನೀವು ಗೆದ್ದಿರಿ. ಅಂಬೇಡ್ಕರ್ ಅವರ ಮೀಸಲಾತಿ ST ರಿಸರ್ವೇಷನ್ ಗೆದ್ದಿರಿ. ಹಾಗಾಗಿ ನೀವು 15 ಜನ ಶಾಸಕರು ಒಗ್ಗಟ್ಟಾಗಿ ರಾಜಣ್ಣ ಮತ್ತು ನಾಗೇಂದ್ರ ಪರವಾಗಿ ನೀವು ನಿಂತು ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತಂದೇಳಿ ನಾನು ಸತೀಶ್ ಜಾರಕಿಹೊಳಿ ಮತ್ತು ಉಳಿಕಿರ್ತಕ್ಕಂಥ ಎಲ್ಲ ಶಾಸಕರನ್ನ ಮನವಿ ಮಾಡ್ತೀನಿ.